ಅಕ್ಕಿ ಹಿಟ್ಟನ್ನು ತರಿತರಿಯಾಗಿ ರುಬ್ಬದೆ ನುಣ್ಣಗಾಗಿ ರುಬ್ಬಿದರಾದರೆ ಹಿಟ್ಟಿನಲ್ಲಿ ಉಳಿಯುವ ಕಣಗಳು ಬಹಳ ಚಿಕ್ಕವಾಗಿ ಬಿಟ್ಟು ಬೇರೆ ಬೇರೆಯಾಗಿ ನಿಲ್ಲುವ ಶಕ್ತಿ ಅವಕ್ಕೆ ಇಲ್ಲವಾಗುತ್ತದೆ. ಹಾಗಾಗಿ ಇಂತಹ ಇಡ್ಲಿಯೂ ಮಿದುವಾಗುವುದಿಲ್ಲ. ಉದ್ದಿನ ಹಿಟ್ಟನ್ನು ನುಣ್ಣಗಾಗಿ ರುಬ್ಬದೆ ತರಿತರಿಯಾಗಿ ರುಬ್ಬಿದರಾದರೆ ಅದು ಅಕ್ಕಿ ಹಿಟ್ಟಿನೊಂದಿಗೆ ಸರಿಯಾಗಿ ಬೆರೆತುಕೊಳ್ಳಲಾರದು ಮತ್ತು ಇದರಿಂದಾಗಿ ಬೇಯುವಾಗ ಅಕ್ಕಿ ಹಿಟ್ಟಿನ ಕಣಗಳನ್ನು ಬೇರೆ ಬೇರೆಯಾಗಿ ನಿಲ್ಲುವಂತೆ ಮಾಡುವ ಕೆಲಸವನ್ನು ಅದು ಸರಿಯಾಗಿ ಮಾಡಲಾರದು. ಹಿಟ್ಟಿನ ಪಾತ್ರೆಯಲ್ಲಿ ಹಗುರವಾಗಿರುವ ಉದ್ದಿನ ಹಿಟ್ಟು ಮೇಲೆ ನಿಂತಿರುತ್ತದೆ ಮತ್ತು ತೂಕವಿರುವ ಅಕ್ಕಿ ಹಿಟ್ಟು ತಳದಲ್ಲಿ ಸೇರಿರುತ್ತದೆ. ಹಾಗಾಗಿ ಇಡ್ಲಿ ಹಿಟ್ಟನ್ನು ತಟ್ಟೆಗೆ ಹಾಕುವಾಗ ಪ್ರತಿಯೊಂದು ಬಾರಿಯೂ ಅದನ್ನು ಚೆನ್ನಾಗಿ ಸೌಟಿನಲ್ಲಿ ತಳದವರೆಗೂ ಕಲಿಸಿಕೊಳ್ಳಬೇಕು. ಇಲ್ಲವಾದರೆ ಮೊದಲು ಮಾಡಿದ ಇಡ್ಲಿಗೆ ಉದ್ದು ಹೆಚ್ಚಾದೀತು ಮತ್ತು ಕೊನೆಯಲ್ಲಿ ಮಾಡಿದ ಇಡ್ಲಿಗೆ ಅಕ್ಕಿ ಹೆಚ್ಚಾದೀತು. ಹೀಗೆ ಇಡ್ಲಿ ಮಾಡೋ ಬಗೆ ಹೇಗೆ ಎಂಬುದನ್ನು ತಿಳಿಯುವುದೆಂದರೆ ಅಕ್ಕಿ ಮತ್ತು ಉದ್ದಿನ ಬೇಳೆಗಳು ಮತ್ತು ಅವುಗಳೊಂದಿಗೆ ಸೇರಿರೋ ಉಪ್ಪು, ನೀರು ಮೊದಲಾದ ವಸ್ತುಗಳ ಕೆಲಸವೇನು, ರುಬ್ಬುವುದು, ಹಿಟ್ಟನ್ನು ಕಲಿಸುವುದು, ಹುಳಿ ಬರಿಸುವುದು, ಉಗಿಯಲ್ಲಿ ಬೇಯಿಸುವುದು ಮೊದಲಾದ ಮಾಡೋ ಬಗೆಗಳ ಕೆಲಸವೇನು ಮತ್ತು ಇವೆಲ್ಲವನ್ನೂ ಬಳಸಿಕೊಂಡಾಗ ಮಿದುವಾಗಿರುವ ಮತ್ತು ರುಚಿಯಾಗಿರುವ ಇಡ್ಲಿ ಹೇಗೆ ತಯಾರಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಲ್ಲದೆ ಬೇರೆಯೇನಲ್ಲ. ಬೇರೆ ತಿಂಡಿ ಇಲ್ಲವೇ ತಿನಿಸುಗಳನ್ನು ಮಾಡುವುದಿದ್ದರೂ ನೀವು ಬಳಸಬೇಕಾಗಿರುವ ವಸ್ತುಗಳ ಕೆಲಸವೇನೆಂಬುದನ್ನು ತಿಳಿದಿರಾದರೆ ಒಳ್ಳೆ ರುಚಿಯಾದ ತಿಂಡಿಗಳನ್ನು ತಯಾರಿಸಬಲ್ಲಿರಿ. ಉದಾಹರಣೆಗೆ ಉಪ್ಪಿಗೆ ಒಂದು ವಸ್ತುವಿನೊಳಗಿರುವ ತೇವವನ್ನು ಹೊರಕ್ಕೆ ಎಳೆಯುವ ಗುಣವಿದೆ ಎಂಬುದನ್ನು ತಿಳಿದಿರಾದರೆ ಆ ತಿಳಿವನ್ನು ಹಲವು ಬಗೆಯ ತಿಂಡಿ ಮತ್ತು ತಿನಿಸುಗಳನ್ನು ತಯಾರಿಸುವಲ್ಲಿ ಸರಿಯಾಗಿ ಬಳಸಿಕೊಳ್ಳಬಲ್ಲಿರಿ. ಬಾಳೆಕಾಯಿ ಇಲ್ಲವೇ ಬಟಾಟೆಯ ಚಿಪ್ಸ್ ಮಾಡಬೇಕಿದ್ದರೆ ಅದನ್ನು ತೆಳ್ಳಗಾಗಿ ಕತ್ತರಿಸಿ ಉಪ್ಪು ನೀರಿನಲ್ಲಿ ಸ್ವಲ್ಪ ಹೊತ್ತು ಬೆರೆಸಿ ಇರಿಸಬೇಕು. ಆಗ ಅವುಗಳೊಳಗಿರುವ ನೀರಿನ ಅಂಶವನ್ನು ಉಪ್ಪು ಹೊರಗೆಳೆದು ತೆಗೆಯುತ್ತದೆ ಮತ್ತು ಆಮೇಲೆ ಅದನ್ನು ಎಣ್ಣೆಯಲ್ಲಿ ಕರಿದಾಗ ಗರಿಗರಿಯಾದ ಚಿಪ್ಸು ತಯಾರಾಗುತ್ತದೆ. ತೊಗರಿಬೇಳೆಯನ್ನು ಬೇಯಿಸುವಾಗ ನೀರಿನೊಂದಿಗೆ ಉಪ್ಪನ್ನು ಹಾಕಿದಿರಾದರೆ ಆಮೇಲೆ ಅದನ್ನು ಬೇಯಿಸಲು ತುಂಬ ಹೆಚ್ಚು ಹೊತ್ತು ಬೇಕಾಗುತ್ತದೆ. ಇದಕ್ಕೆ ಕಾರಣವೇನೆಂದರೆ ಬೇಳೆ ಬೇಯಲು ಬೇಕಾಗುವ ನೀರಿನ ಅಂಶವನ್ನು ಮೊದಲಿಗೇನೆ ಉಪ್ಪು ಅದರೊಳಗಿಂದ ಹೀರಿ ತೆಗೆದಿರುವುದರಿಂದ ಆಮೇಲೆ ಅದು ಬೇಯಲು ಬೇಕಾಗುವ ನೀರನ್ನು ಹೊರಗಿನಿಂದ ಪಡೆಯಬೇಕಾಗುತ್ತದೆ. ಇದಕ್ಕೆ ಹೆಚ್ಚು ಹೊತ್ತು ತಗಲದಿದ್ದಿದೆ. ಸೌತೆಕಾಯಿಯ ಕೋಸಂಬರಿಯನ್ನು ಮಾಡುವಾಗ ಮೊದಲಿಗೇನೆ ಉಪ್ಪನ್ನು ಬೆರೆಸಿ ಇರಿಸಿದರಾದರೆ ಕೋಸಂಬರಿ ನೀರಾಗಿ ಬಿಡುತ್ತದೆ. ಇಷ್ಟೇ ಅಲ್ಲ, ಸೌತೆಕಾಯಿ ತುಂಡುಗಳ ಒಳಗಿರುವ ನೀರನ್ನೆಲ್ಲ ಉಪ್ಪು ಹೊರತೆಗೆದು ಬಿಟ್ಟಿರುವುದರಿಂದ ಆ ತುಂಡುಗಳು ಬಾಡಿದ ಹಾಗಾಗುತ್ತದೆ ಮತ್ತು ತಿನ್ನಲು ಗರಿಗರಿಯಾಗಿರುವುದಿಲ್ಲ. ಇದಕ್ಕೆ ಬದಲು ಉಪ್ಪನ್ನು ಊಟಕ್ಕೆ ಸ್ವಲ್ಪವೇ ಸಮಯವಿದೆ ಎನ್ನುವಾಗ ಬೆರೆಸಿದರಾದರೆ ಕೋಸಂಬರಿ ತುಂಬ ಚೆನ್ನಾಗಿ ರುಚಿಯಾಗಿರುತ್ತದೆ. ಈ ರೀತಿ ಅಡಿಗೆಯಲ್ಲಿ ಬಳಸುವ ವಸ್ತುಗಳ ಗುಣಸ್ವಭಾವಗಳನ್ನು ತಿಳಿದುಕೊಂಡಿರಾದರೆ ನೀವು ಅಡಿಗೆಯಲ್ಲಿ ಬುದ್ಧಿವಂತಿಕೆಯನ್ನು ಬಳಸಿ ರುಚಿಯನ್ನು ಬಹಳಷ್ಟು ಹೆಚ್ಚಿಸಬಲ್ಲಿರಿ ಮತ್ತು ಅಡಿಗೆ ಮಾಡುವ ಶ್ರಮವನ್ನು ಕಡಿಮೆ ಮಾಡಿಕೊಳ್ಳಬಲ್ಲಿರಿ. ತಿಂಡಿ ತಿನಿಸುಗಳನ್ನು ಮಾಡುವಾಗ ಬಳಸುವ ವಸ್ತುಗಳಲ್ಲಿ ಅವಕ್ಕೊಂದು ರೂಪವನ್ನು ಕೊಡುವವು ಮತ್ತು ಅವಕ್ಕೊಂದು ರುಚಿ ಇಲ್ಲವೇ ವಾಸನೆಯನ್ನು ಕೊಡುವವು ಎಂಬುದಾಗಿ ಎರಡು ಬಗೆಯನ್ನು ಕಾಣಲು ಬರುತ್ತದೆ. ಇವುಗಳಲ್ಲಿ ತಿಂಡಿಗೆ ರುಚಿ ಇಲ್ಲವೇ ವಾಸನೆಯನ್ನು ಕೊಡುವ ವಸ್ತುಗಳ ಪ್ರಮಾಣವನ್ನು ನಿಮಗೆ ಇಷ್ಟವಿರುವಂತೆ ಹೆಚ್ಚು ಕಡಿಮೆ ಮಾಡಬಲ್ಲಿರಿ. ಆದರೆ ತಿಂಡಿಗೊಂದು ರೂಪವನ್ನು ಕೊಡುವ ವಸ್ತುಗಳ ಪ್ರಮಾಣವನ್ನು ಆ ರೀತಿ ಹೆಚ್ಚು ಕಡಿಮೆ ಮಾಡಲು ಬರುವುದಿಲ್ಲ. ಹಾಗೆ ಮಾಡಿದಿರಾದರೆ ನೀವು ಮಾಡುವ ತಿಂಡಿ ಒಂದು ಹೋಗಿ ಇನ್ನೊಂದು ಆದೀತು. ಉದಾಹರಣೆಗೆ ಉಪ್ಪಿಟ್ಟು ಮಾಡುವಾಗ ಮನೆಯ ಮಂದಿಗೆ ಖಾರ ಹೆಚ್ಚು ಬೇಕಿದ್ದರೆ 4 ಹಸಿಮೆಣಸಿನಕಾಯಿ ಹೆಚ್ಚು ಕತ್ತರಿಸಿ ಹಾಕಬಹುದು ಮತ್ತು ಖಾರ ಕಡಿಮೆ ಸಾಕಾದರೆ ಅರ್ಧ ಮೆಣಸಿನಕಾಯಿಯನ್ನಷ್ಟೇ ಹಾಕಬಹುದು. ಇಲ್ಲವೇ ಮೆಣಸಿನಕಾಯಿ ಹಾಕದಿದ್ದರೂ ಪರವಾಗಿಲ್ಲ, ಉಪ್ಪಿಟ್ಟು ಸರಿಯಾಗಿ ಬೇಯುತ್ತದೆ. ಆದರೆ ಬೇಯಿಸುವಾಗ ಅದಕ್ಕೆ 2 ಕಪ್ಪು ನೀರು ಹೆಚ್ಚು ಹಾಕಿದರಾದರೆ ಅದು ಉಪ್ಪಿಟ್ಟು ಹೋಗಿ ಮಣ್ಣಿಯಾದೀತು. ಹಸಿಮೆಣಸಿನಕಾಯಿ ಉಪ್ಪಿಟ್ಟಿಗೆ ರುಚಿ ಮತ್ತು ವಾಸನೆ ಕೊಡುವ ವಸ್ತು ಮತ್ತು ನೀರು ಅದಕ್ಕೊಂದು ರೂಪ ಕೊಡುವ ವಸ್ತು. ತಿಂಡಿಯಲ್ಲಿ ಬಳಸುವ ಸಾಮಾನುಗಳಲ್ಲಿ ಯಾವ ವಸ್ತುಗಳನ್ನು ಯಾವ ಕೆಲಸಗಳಿಗಾಗಿ ಬಳಸುತ್ತೇವೆ ಎಂಬುದನ್ನು ತಿಳಿದುಕೊಂಡಲ್ಲಿ ಅವುಗಳ ಪ್ರಮಾಣವನ್ನು ಹೀಗೆ ಹೆಚ್ಚು ಕಡಿಮೆ ಮಾಡಲು ಬಂದೀತು. ಇದಲ್ಲದೆ ಇಂತಹ ತಿಳುವಳಿಕೆ ಇದೆಯಾದರೆ ಬೇಕಾಗಿರುವ ವಸ್ತುಗಳಲ್ಲಿ ಯಾವುದಾದರೂ ಒಂದು ಮನೆಯಲ್ಲಿ ಇಲ್ಲವಾದರೆ ಅದನ್ನು ಬಿಟ್ಟು ಇಲ್ಲವೇ ಅದಕ್ಕೆ
ಬದಲಾಗಿ ಮನೆಯಲ್ಲಿರುವ ಬೇರೊಂದು ವಸ್ತುವನ್ನು ಬಳಸಿಯೂ ನೀವು ಆ ತಿಂಡಿಯನ್ನು ತಯಾರಿಸಿಕೊಡಬಲ್ಲಿರಿ. ಉದಾಹರಣೆಗೆ ತೆರೆಯಾಗಿ ರುಬ್ಬಿರೋ ಅಕ್ಕಿ ಹಿಟ್ಟಿನ ಬದಲು ರವೆಯನ್ನು ಬಳಸಿಯೂ ಇಡ್ಲಿಯನ್ನು ಮಾಡಲು ಬರುತ್ತದೆ. ಮನೆಯಲ್ಲಿ ರುಬ್ಬುವ ಕಲ್ಲಿಲ್ಲದವರು ನೆನೆ ಹಾಕಿದ ಉದ್ದನ್ನು ಮಿಕ್ಸರ್ನಲ್ಲಿ ರುಬ್ಬಿ ಆಮೇಲೆ ಅದನ್ನು ಈ ರೀತಿ ರವೆಯನ್ನು ಸೇರಿಸಿ ಹುಳಿ ಬರಿಸಿ ಇಡ್ಲಿಯನ್ನು ತಯಾರಿಸಬಹುದು. ರವೆಯ ಕಣಗಳು ತೆರೆಯಾಗಿದ್ದು ಅಕ್ಕಿ ಹಿಟ್ಟಿನ ಕಣಗಳ ಹಾಗೆ ಬೆಂದಾಗ ದೂರ ನಿಂತು ಮಿದುವಾದ ಮತ್ತು ಹಗುರವಾದ ಇಡ್ಲಿ ತಯಾರಾಗುವಂತೆ ಮಾಡಬಲ್ಲವೆಂಬುದೇ ಈ ರೀತಿ ಅಕ್ಕಿ ಹಿಟ್ಟಿನ ಬದಲು ರವೆಯನ್ನು ಬಳಸಲು ಬರುತ್ತದೆ ಎಂಬುದಕ್ಕೆ ಮುಖ್ಯ ಕಾರಣ. ಆದರೆ ರವೆಯನ್ನು ಹೇಗೆ ಬಳಸುವ ಮೊದಲು ಅದನ್ನು ಸ್ವಲ್ಪ ಹುರಿದುಕೊಳ್ಳುವುದು ಒಳ್ಳೆಯದು. ಹಾಗಾಗಿ ವಾರಪತ್ರಿಕೆಗಳಲ್ಲಿ ಇಲ್ಲವೇ ಬೇರೆ ಅಡಿಗೆ ಪುಸ್ತಕಗಳಲ್ಲಿ ಕೊಟ್ಟಿರುವ ತಿಂಡಿಗಳಲ್ಲಿ ಯಾವುದನ್ನಾದರೂ ಮಾಡಲು ಹೊರಡುವ ಮೊದಲು ಅದರಲ್ಲಿ ಕೊಟ್ಟಿರುವ ವಸ್ತುಗಳಲ್ಲಿ ತಿಂಡಿಗೆ ಆಕಾರವನ್ನು ಕೊಡುವ ಯಾವುವು ಮತ್ತು ರುಚಿ ವಾಸನೆಗಳನ್ನು ಕೊಡುವ ಯಾವುವು ಎಂಬುದನ್ನು ತಿಳಿದುಕೊಳ್ಳಬೇಕು. ಅಡಿಗೆಯ ಉಪಕರಣಗಳು. ಪಾತ್ರೆಗಳು. ಮನೆಯಲ್ಲಿ ನೀವು ಬೇರೆ ಬೇರೆ ಬಗೆಯ ಪಾತ್ರೆಗಳನ್ನು ಬಳಸಿಕೊಳ್ಳುತ್ತೀರಿ. ಅವುಗಳ ಉಪಯೋಗಕ್ಕನುಸಾರವಾಗಿ ಆಕಾರದಲ್ಲಿ, ತೂಕದಲ್ಲಿ ಮತ್ತು ಅವನ್ನು ತಯಾರಿಸಲು ಬಳಸಿದ ವಸ್ತುಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ. ಪಾತ್ರೆಗಳನ್ನು ಕೊಂಡುಕೊಳ್ಳುವಾಗ ಮತ್ತು ಯಾವುದೇ ಒಂದು ಕೆಲಸಕ್ಕೆ ಅವನ್ನು ಬಳಸಲು ತೊಡಗುವಾಗ ಈ ಬೇರೆ ಬೇರೆ ಬಗೆಯ ಪಾತ್ರೆಗಳ ಗುಣಧರ್ಮಗಳೇನೆಂದು ತಿಳಿದುಕೊಂಡಿರಾದರೆ ನಿಮ್ಮ ಕೆಲಸ ಸುಲಭವಾದೀತು. ಇದಲ್ಲದೆ ಪಾತ್ರೆಗಳಲ್ಲಿ ಮಾಡಿದ ಮತ್ತು ಪಾತ್ರೆಗಳಲ್ಲಿ ಹಾಕಿ ಇರಿಸಿದ ತಿನಿಸಿನ ವಸ್ತುಗಳು ನಿಮ್ಮ ಮನೆಯವರ ಆರೋಗ್ಯಕ್ಕೆ ಹಾನಿಕಾರಕಗಳಾಗದಂತೆ ಮತ್ತು ನಿಮ್ಮ ಪಾತ್ರೆಗಳು ಕೆಟ್ಟು ಹೋಗದೆ ಹೆಚ್ಚು ಸಮಯ ಬಾಳಿಕೆ ಬರುವಂತೆ ನೋಡಿಕೊಳ್ಳುವುದಕ್ಕೂ ಇಂತಹ ತಿಳುವಳಿಕೆ ನೆರವಾಗಬಲ್ಲುದು. ಪಾತ್ರೆಗಳ ಜೊತೆ ಟೀ ಚಮಚ, ಟೇಬಲ್ ಚಮಚ, 2 ಲೀಟರ್ ಹಿಡಿಸುವ ಅಳತೆ ಪಾತ್ರೆ, ಅರ್ಧ ಕಿಲೋ ಹಿಡಿಸುವ ಡಬ್ಬಗಳು ಮೊದಲಾದ ಕೆಲವು ಬಗೆಯ ಅಳತೆಯ ಉಪಕರಣಗಳು ಬೇಕಾಗುತ್ತವೆ. ಅಡುಗೆಗೆ ಬಳಸುವ ಪಾತ್ರೆಗಳ ತಳ ಚಪ್ಪಟೆಯಾಗಿದ್ದರೆ ಒಳ್ಳೆಯದು. ಅಂತಹ ಪಾತ್ರೆಗಳು ಕೈಗೆ ತಗುಲಿ ಮಗುಚಿಕೊಳ್ಳುವುದು ಕಡಿಮೆ. ಕರೆಂಟಿನ ಹೀಟರ್ ಮೇಲಿರಿಸುವ ಪಾತ್ರೆಗಳ ತಳ ಈ ರೀತಿ ಚಪ್ಪಟೆ ಇಲ್ಲವಾದರೆ ಅವಕ್ಕೆ ಕಾವು ಸರಿಯಾಗಿ ತಗಲಾರದು. ಇದಲ್ಲದೆ ಪಾತ್ರೆಗಳ ತಳ ದಪ್ಪವಾಗಿಯೂ ಇರಬೇಕು. ಇಲ್ಲವಾದರೆ ಬಿಸಿ ಮಾಡುವಾಗ ತಿನಿಸುಗಳು ಅವುಗಳಲ್ಲಿ ಬೇಗನೆ ತಳ ಹಿಡಿಯುತ್ತವೆ. ಹೆಚ್ಚು ತೆಳ್ಳಗಿರುವ ಪಾತ್ರೆಗಳು ತುಂಬ ಬೇಗ ಜಜ್ಜಿ ಹೋಗುತ್ತವೆ ಮತ್ತು ಇಂತಹ ಜಜ್ಜಿ ಹೋಗಿರುವ ಪಾತ್ರೆಗಳಲ್ಲಿ ತಿನಿಸಿನ ವಸ್ತುಗಳಿಗೆ ಬಿಸಿ ಸಮನಾಗಿ ತಗಲದೆ ಅವು ಇನ್ನಷ್ಟು ಬೇಗ ಕರಟೆ ಹೋಗುತ್ತವೆ. ಇಂತಹ ಪಾತ್ರೆಗಳನ್ನು ತೊಳೆಯುವುದು ಕಷ್ಟ. ಪಾತ್ರೆಗಳ ಆಕಾರ ಅವನ್ನು ಸುಲಭವಾಗಿ ತೊಳೆಯಲು ಸಾಧ್ಯವಾಗುವಂತಿರಬೇಕು. ಅವುಗಳ ತಳದ ಸುತ್ತ ಮಡಿಕೆ ಇದೆಯಾದರೆ ಅಲ್ಲಿ ತಿಂಡಿ ತಿನಿಸುಗಳು ನಿಂತು ಕಪ್ಪಾಗಬಲ್ಲವು. ಹೀಗೆಯೇ ಅವುಗಳ ಬದಿಯನ್ನು ಹೊರಭಾಗಕ್ಕೆ ಮಡಚಲಾಗಿದೆಯಾದರೆ ಅಲ್ಲೂ ಬೇಯುವ ವಸ್ತುಗಳು ನಿಂತು ಕಪ್ಪಾದೀತು. ಹೀಗೆ ಮಡಚಿದ ಬಾಯಿಯಿರುವ ಪಾತ್ರೆಗಳಿಂದ ಹಾಲು, ಸಾರು ಮೊದಲಾದ ನೀರಾಗಿರುವ ವಸ್ತುಗಳನ್ನು ಇನ್ನೊಂದು ಪಾತ್ರೆಗೆ ಇಲ್ಲವೇ ಲೋಟಕ್ಕೆ ಸುರಿಯಲು ಕಷ್ಟವಾಗಬಹುದು. ಪಾತ್ರೆಯ ಬದಿಯಿಂದ ಅವು ಕೆಳಗೆ ಚೆಲ್ಲಬಹುದು. ಪಾತ್ರೆಯ ಬದಿಗಳು ಕತ್ತಿಯಂತೆ ಹರಿತವಾಗಿ ಇಲ್ಲವೇ ಕೋರೆಯಾಗಿ ಇರಬಾರದು, ನುಣುಪಾಗಿರಬೇಕು. ಇಲ್ಲವಾದರೆ ಅವನ್ನು ತೊಳೆಯುವಾಗ ಸ್ವಲ್ಪ ಅಜಾಗೃತೆಯಾದರೂ ಬೆರಳಿಗೆ ಗಾಯವಾದೀತು. ಅಡಿಗೆಗೆ ಬಳಸುವ ಪಾತ್ರೆಗಳಿಗೆ ಬಿಸಿಯನ್ನು ತಡೆಯುವಂತಹ ಹಿಡಿ ಇದ್ದರೆ ಅಡಿಗೆ ಮಾಡುವಾಗ ಅವನ್ನು ಅಲುಗಾಡದಂತೆ ಹಿಡಿದುಕೊಳ್ಳಲು ಮತ್ತು ಅಡಿಗೆ ಮಾಡಿಯಾದ ಮೇಲೆ ಒಲೆಯಿಂದ ತೆಗೆದಿರಿಸಲು ಅನುಕೂಲ. ಪಾತ್ರೆ ಹಿಡಿಯನ್ನು ನೇರವಾಗಿ ರಿವಿಟ್ ಮೂಲಕ ಜೋಡಿಸಿರಬಹುದು. ಇಲ್ಲವೇ ಒಂದು ಚಿಕ್ಕ ಲೋಹದ ತುಂಡನ್ನು ಅದಕ್ಕೆ ಬೆಸೆದು ಆ ತುಂಡಿಗೆ ಹಿಡಿಯನ್ನು ಮೊಳೆಗಳ ಮೂಲಕ ಜೋಡಿಸಿರಬಹುದು. ಅವುಗಳಲ್ಲಿ ಮೊಳೆಗಳಿಂದ ಜೋಡಿಸಿರುವ ಹಿಡಿ ರಿವಿಟಿನಿಂದ ಜೋಡಿಸಿರುವ ಹಿಡಿಗಿಂತ ಒಳ್ಳೆಯದು. ಯಾಕೆಂದರೆ ಪಾತ್ರೆಗಳನ್ನು ಪ್ಯಾಕ್ ಮಾಡಬೇಕಾಗಿ ಬಂದಾಗ ಇಂತಹ ಹಿಡಿಗಳನ್ನು ಸುಲಭವಾಗಿ ಬೇರೆ ಮಾಡಿ ಪಾತ್ರೆಗಳೊಳಗೆ ಇರಿಸಲು ಬರುತ್ತದೆ. ಇವಲ್ಲದೆ ರಿವಿಟಿನ ಸುತ್ತ ಪಾತ್ರೆಯೊಳಗೆ ಮತ್ತು ಹೊರಗೆ ಬೇಯಿಸಿದ ತಿನಿಸುಗಳು ಅಂಟಿಕೊಂಡು ಕಪ್ಪಾಗಿ ಅದನ್ನು ತೆಗೆಯುವುದು ಕಷ್ಟ. ಮೊಳೆಗಳ ಮೂಲಕ ಜೋಡಿಸಿರುವ ಹಿಡಿಗಳನ್ನು ಕೆಲವು ತಿಂಗಳಿಗೊಮ್ಮೆ ಬಿಡಿಸಿ ಸರಿಯಾಗಿ ತೊಳೆದು ಎಣ್ಣೆ ಹಚ್ಚಿ ತಿರುಗಿ ಮೊಳೆಗಳನ್ನು ಹಾಕಿ ಗಟ್ಟಿ ಮಾಡಿ ಇರಿಸಿರಿ. ಹೀಗೆ ಮಾಡದಿದ್ದರೆ
ಮಳೆಗಾಳಿಗೆ ತುಕ್ಕು ಹಿಡಿದು ಆಮೇಲೆ ಅವನ್ನು ಬಿಡಿಸಲು ಸಾಧ್ಯವಾಗದ ಹಾಗಾದೀತು.